ಓಕೆ, ಇನ್ನು IPL 19ನೇ ಆವೃತ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಮಾರ್ಚ್ 28ರಿಂದ ಆರಂಭ ಆಗ್ತಾ ಇದೆ IPL. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊಟ್ಟ ಮೊದಲ ಮ್ಯಾಚ್ ನಡೀತಾ ಇದೆ. ಆದರೆ ಟಿಕೆಟ್ ಕೊಡೋದಕ್ಕೆ ಆರಂಭಿಸಿದ ಅರ್ಧ ಗಂಟೆಯಲ್ಲೇ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಒಂದು ಟಿಕೆಟ್ಗೆ 3750 ರೂಪಾಯಿಯಿಂದ 47,000ವರೆಗೆ ಟಿಕೆಟ್ ದರ ಇದೆ. ಆದ್ರೆ ಕೌಂಟರ್ ಓಪನ್ ಆಗ್ತಾ ಇದ್ದ ಹಾಗೆ ಶಟ್ ಡೌನ್ ಕ್ಲೋಸ್ ಆಗಾಯ್ತು. ಅಷ್ಟರ ಮಟ್ಟಿಗೆ ಕ್ರೀಡಾಭಿಮಾನಿಗಳು, IPL ಅಭಿಮಾನಿಗಳು ಟಿಕೆಟ್ ಅನ್ನ ಕ್ಷಣಾರ್ಧದಲ್ಲೇ ಖರೀದಿಸಿ ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾರ್ಚ್ 28ರಂದು ನಡೆಯಲಿರುವ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ನಡುವೆ ಪಂದ್ಯ ನಡೆಯಲಿದೆ. ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಅವರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಎಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡಿಬೇಕು ಅಂತ ಅಭಿಮಾನಿಗಳು ಎಷ್ಟೊಂದು ಪ್ರೇಯರ್ ಮಾಡಿದ್ರೋ ಏನ್ ಕಥೆನೋ, ಅಂತೂ ಇಂತೂ ಕೊನೆಗೂ ಅಭಿಮಾನಿಗಳ ಆಸೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ರೆಡಿ ಆಗಿದೆ. ಮೊಟ್ಟ ಮೊದಲ IPL ಮ್ಯಾಚ್ ನಡೆಯುತ್ತೆ. ಲಾಸ್ಟ್ ಟೈಮ್ ಯಾರು ವಿನ್ನರ್ಸ್ ಇರ್ತಾರೆ ಅವರ ಹೋಮ್ ಗ್ರೌಂಡ್ ನಲ್ಲೇ ಇದು ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಕಳೆದ ಬಾರಿ ಚಾಂಪಿಯನ್ಸ್, ಈ ಬಾರಿಯೂ ಕೂಡ ಮತ್ತೆ ಕಪ್ಪನ್ನ ನಮ್ಗೆ ತಗೊಂಡು ಬರ್ತಾರಾ, ಮತ್ತೆ ಕಪ್ಪು ನಮ್ದಾಗುತ್ತಾ ಅನ್ನೋದಕ್ಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಆಲ್ ರೈಟ್, ಒಟ್ಟಾರೆ ಎಲ್ಲರೂ ಕೂಡ IPLಗೆ ಸಜ್ಜಾಗ್ತಾ ಇದ್ದಾರೆ. 28ನೇ ತಾರೀಕಿಂದ IPL ಆರಂಭ ಆಗ್ತಾ ಇದೆ. ಮತ್ತೆ ರಾಯಲ್ ಚಾಲೆಂಜರ್ಸ್ ವಿನ್ ಆಗ್ಬೇಕು ಅಂತ ಕರ್ನಾಟಕದ ಜನ ಆಶಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಅಭಿಮಾನಿಗಳಿಗೆ ಮಾತ್ರ ನಿರಾಸೆ ಆಗೋದಿಲ್ಲ.